ವಿದ್ಯಾರ್ಥಿನಿಯರ ಶೌಚಾಲಯಕ್ಕೆ ನುಗ್ಗಿದ ಅಪರಿಚಿತ ಲೇಡೀಸ್ ಟಾಯ್ಲೆಟ್ಗೆ ನುಗ್ಗಿ ಆತಂಕವನ್ನ ಸೃಷ್ಟಿಸಿದ್ದ ಸೈಕೋ ಒಬ್ಬ. ಬೆಂಗಳೂರಿನ ಜಯನಗರದ ವಿಜಯ ಕಾಲೇಜಿಗೆ ನುಗ್ಗಿದ್ದ ಅಪರಿಚಿತ ವಿದ್ಯಾರ್ಥಿನಿಯರ ಶೌಚಾಲಯಕ್ಕೆ ನುಗ್ಗಿದ್ದ ಸೈಕೋ ಒಬ್ಬ. ಸೊ ಆ ಟೈಮ್ನಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದ. ಯಾರೋ ಏನು ಅಂತ ಭಯಭೀತರಾಗಿದ್ರು. ಬೆಂಗಳೂರಿನ ವಿಜಯನಗರದ ವಿಜಯ ಕಾಲೇಜು ಜಯನಗರದ ವಿಜಯ ಕಾಲೇಜು. ಅದು ವಿಜಯ ಕಾಲೇಜು ಜಯನಗರದ ಎಲ್ಲರಿಗೂ ಕೂಡ ಗೊತ್ತಿದೆ, ಫೇಮಸ್ ಕಾಲೇಜು. ಆ ಒಂದು ಕಾಲೇಜಿನಲ್ಲಿ ನಡೆದಿರುವಂತ ಘಟನೆ ಇದು. ಕೆಲ ಹೊತ್ತು ಆತಂಕದಲ್ಲೇ ಇದ್ರು ವಿದ್ಯಾರ್ಥಿನಿಯರು. ಕೆಲ ಹೊತ್ತಿನ ಬಳಿಕ ಓಡಿ ಹೋಗಿದ್ದಾನೆ ಸೈಕೋಪಾತ್. ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಪರಿಚಿತ ವ್ಯಕ್ತಿಯ ವಿರುದ್ಧ ಕಾಲೇಜಿನವರಿಂದ ದೂರನ್ನ ಕೊಡಲಾಗಿದೆ. ಜಯನಗರ ಪೊಲೀಸರಿಂದ ಕಾಲೇಜಿನಲ್ಲಿ ಪರಿಶೀಲನೆ ಮಾಡಲಾಯಿತು, ವಿಚಾರಣೆಯನ್ನ ಮಾಡಿದ್ದಾರೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಕಾಲೇಜ್ ಆವರಣದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಅಲ್ಲಿ ಸ್ಟೂಡೆಂಟ್ಸ್ಗಳು ಯಾರ ವಿರುದ್ಧ ಪ್ರತಿಭಟನೆ ಮಾಡಿದ್ದು ಅಂತ ಈಗ ಪೊಲೀಸರು ಬಂದೋದ್ರಲ್ಲ, ಏನಾದರೂ CCTV ಏನಾದರೂ ಇದೆಯಾ? ಚೆಕ್ ಮಾಡಿದಾರಾ ಯಾರು ಬಂದು ಹೋಗಿದ್ದು ಅನ್ನುವಂಥದ್ರ ಬಗ್ಗೆ? ಹೇಗಿದೆ ಪರಿಸ್ಥಿತಿ ಅಲ್ಲೀಗ? ಪೃಥ್ವಿರಾಜ್, ಒಂದು ವಾರದ ಹಿಂದೆ ಅಷ್ಟೇ ರಾಜಾನುಕುಂಟೆಯ ಬಳಿ ಆ ಖಾಸಗಿ ಕಾಲೇಜಲ್ಲಿ ಒಂದು ವಿದ್ಯಾರ್ಥಿನಿಯನ್ನ ಬರ್ಬರವಾಗಿ ಒಬ್ಬ ಸೈಕೋ ಅಂದ್ರೆ ಒಬ್ಬ ಪ್ರೇಮಿ ಕೊಲೆಯನ್ನ ಮಾಡಿದ್ದ. ಆ ಒಂದು ಘಟನೆ ಒಂದು ಮಾಸ ಮುನ್ನವೇ ಈಗ ಕಾಲೇಜಲ್ಲಿ ಏಕೈಕ ಅಪರಿಚಿತ ವ್ಯಕ್ತಿ ಒಬ್ಬ ಒಳಗಡೆ ನುಗ್ಗಿ ಯುವತಿಯನ್ನ ಎಳೆದಾಡಿರುವಂತಹ ಘಟನೆ ಜಯನಗರದ ವಿಜಯ ಕಾಲೇಜಲ್ಲಿ ನಡೆದಿರುವಂತದ್ದು. ನಾನೀಗ ಆ ಕಾಲೇಜಿನ ಮುಂಭಾಗದಲ್ಲಿದ್ದೇನೆ. ನಿನ್ನೆ ಬೆಳಿಗ್ಗೆ ಒಂದು 8 ಗಂಟೆಗೆ ಈ ಒಂದು ಇದು ನಡೆದಿರುವಂತ ಅಂದ್ರೆ ಘಟನೆ ನಡೆದಿರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಜಯನಗರ ಪೊಲೀಸರು ಕೂಡ ಬಂದು ಒಂದು ಪರಿಶೀಲನೆಯನ್ನ ಕೂಡ ಸದ್ಯ ಮಾಡ್ತಾ ಇದ್ದಾರೆ. ಮತ್ತೆ ಪೊಲೀಸರು ಈಗ CCTV ಪರಿಶೀಲನೆ ಮಾಡ್ತಾ ಇರುವಂತದ್ದು ಏನಂದ್ರೆ, ನಿನ್ನೆ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಕಾಲೇಜಿನ ಒಳಗಡೆ ಎಂಟ್ರಿ ಆಗಿದ್ದಾನೆ. ಕಾಲೇಜಿನ ಒಳಗಡೆ ಎಂಟ್ರಿ ಆಗಿ ಮತ್ತೆ ಈ 4ನೇ ಮಹಡಿಯಲ್ಲಿರುವಂತಹ ಲೇಡೀಸ್ ಟಾಯ್ಲೆಟ್ ಒಳಗಡೆ ಏಕಾಏಕಿ ನುಗ್ಗಿರುವಂತದ್ದು. ಈ ಒಳಗಡೆ ಹೋದಂತ ಸಂದರ್ಭದಲ್ಲಿ ಒಳಗಡೆ ಚಿಲಕವನ್ನ ಲಾಕ್ ಮಾಡ್ಕೊಂಡಿದ್ದಾನೆ. ಅನಂತರ ಯುವತಿಯೊಬ್ಬಳನ್ನ ಆ ಯುವತಿಯನ್ನ ಎಳೆದಾಡಿ ಆಕೆಯ ಕೈಯನ್ನು ಎಳೆದಾಡಿ ಮತ್ತೆ ಬಾಯಿಯನ್ನು ಮುಚ್ಚಿ ಮತ್ತೆ ಆಕೆಗೆ ಥ್ರೆಟ್ ಕೂಡ ಮಾಡಿದ್ದಾನೆ ಅಂತ ಹೇಳಿ. ಆದ್ರೆ ನಂತರ ಅಲ್ಲಿ ಯುವತಿಯರು ಚೀರಾಡುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಆತ ಇಲ್ಲಿ ಒಳಗಡೆ ಒಂದು ಎಸ್ಕೇಪ್ ಆಗಿರುವಂತದ್ದು. ಮತ್ತೆ ನೀವು ಇಲ್ಲಿ ನೋಡಬಹುದು, ಕಾಲೇಜಿನ ಎಂಟ್ರಿಯನ್ನ ನೋಡಬಹುದು. ಕಾಲೇಜಿನ ಎಂಟ್ರಿಯಲ್ಲಿ ಇಲ್ಲಿ ಒಂದೇ ಗೇಟ್ ಇರುವಂತದ್ದು, ಅಂದ್ರೆ ಇಲ್ಲಿ ಒಂದು ಎಕ್ಸಿಟ್ ಮತ್ತೆ ಎಂಟ್ರಿ ಇದೆ ಆಗಿರುವಂತದ್ದು. ಮತ್ತೆ ಇಲ್ಲಿ ಗೇಟ್ ಕೂಡ ಒಂದೇ ಇರುವಂತದ್ದು, ಅಂದ್ರೆ ಯಾರೇ ಒಳಗಡೆ ಹೋದ್ರು ಕೂಡ ಹೊರಗಡೆ ಬರುವಂತದ್ದು ಮತ್ತೆ ಒಳ ಹೋಗುವಂತದ್ದು ಇದೇ ಕಾಲೇಜು. ಆದ್ರೆ ಇಲ್ಲಿ ಸರಿಯಾದಂತಹ ಭದ್ರತೆ ಇಲ್ಲ, ಮತ್ತೆ ಯಾರು ಕೂಡ ಒಳಗಡೆ ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲ, ಮತ್ತೆ CCTVಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಆರೋಪ ಇದೆ. ಸದ್ಯ ಈಗ ಜಯನಗರ ಪೊಲೀಸರು ಈ ಒಂದು ಕಾಲೇಜಿಗೆ ಭೇಟಿ ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು, ಮತ್ತೆ CCTVಗಳನ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಈಗ 354 ಅಡಿಯಲ್ಲಿ ಮತ್ತೆ ಅವನ ಥ್ರೆಟ್ ಮಾಡಿದ್ದಾನೆ. ಆದ್ರೆ ಆಧಾರಿತವಾಗಿ ಈಗ ಜಯನಗರ ಪೊಲೀಸರು ಈಗ ಸದ್ಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಜೊತೆಯಾಗಿ ಈ ಕಾಲೇಜಿನ ಒಳಗಡೆ ಯುವತಿ ಅಂದ್ರೆ ಏನು ಒಳಗಡೆ ಏನು ಆ ಲೇಡೀಸ್ ಟಾಯ್ಲೆಟ್ ಇದ್ದಂತ ಯುವತಿಯನ್ನ ಬಾಯಿ ಮುಚ್ಚಿ ಮತ್ತೆ ಎಡಲಾಡಿ ಆಕೆಯನ್ನ ಅಲ್ಲಿಂದ ಅಂದ್ರೆ ಇನ್ನೊಬ್ಬ ಓಡುವಂತ ಸಂದರ್ಭದಲ್ಲಿ ಮತ್ತೊಬ್ಬ ವಿದ್ಯಾರ್ಥಿಯನ್ನ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಇಲ್ಲಿ ಇನ್ನು ವಿದ್ಯಾರ್ಥಿಯ ಎಲ್ಲರೂ ಕೂಡ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಈ ಒಂದು ಘಟನೆ ಆಗಿದೆ. ಘಟನೆ ಆದ ಸಂದರ್ಭದಲ್ಲಿ ಇವತ್ತೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿ ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರೆ ಸರಿಯಾದಂತಹ ಭದ್ರತಾ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿನ್ನೆ ಬೆಳಿಗ್ಗೆ ಇನ್ಸಿಡೆಂಟ್ ಆಗಿರುವಂತದ್ದು. ಆದ್ರೆ ನಿನ್ನೆ ಸಂಜೆ ಹೋಗಿ ವಿದ್ಯಾರ್ಥಿಯರ ಒತ್ತಾಯಕ್ಕೆ ಹೋಗಿ ಪ್ರಿನ್ಸಿಪಾಲ್ ಅವರು ನಿನ್ನೆ ಪೊಲೀಸರಿಗೆ ದೂರು ಕೊಟ್ಟಿರುವಂತದ್ದು. ಈಗ ಸದ್ಯ FIR ಕೂಡ ದಾಖಲಾಗಿದೆ. ಈಗ ಪೊಲೀಸರು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಏಕಮುಖವಾಗಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಈಗ ಸದ್ಯ ಪೊಲೀಸರು ಈಗ CCTV ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದೇ ಕಾಲೇಜಿನ ವಿದ್ಯಾರ್ಥಿನ ಅಥವಾ ಬೇರೆ ಯಾರಾದ್ರೂ ಅಪರಿಚಿತ ವ್ಯಕ್ತಿ ಏನಾದ್ರು ಬಂದು ಇಲ್ಲಿ ಈ ಒಂದು ದುಷ್ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಗಂಗಾ.